ಬೆಳಗಿನ ಜಾವ 4 ಗಂಟೆ ಆಗಿದೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ನಾವಲ್ಲಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವಿಲ್ಲಿ ಇವಾಗ ಮಹದೇಶ್ವರ ದೇವಸ್ಥಾನ ಇದೆ ನಮ್ಮೂರಲ್ಲೇ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಬಂದು ನಾವಿಲ್ಲಿ ಕರ್ಪೂರ ಹಚ್ತಾ ಇದ್ದೀವಿ. ಧನುರ್ಮಾಸ ಇರೋದ್ರಿಂದ ಇಲ್ಲಿ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ತಾರೆ. ಬಟ್ ನಾವು ಬರೋದಿಲ್ಲ ಅಷ್ಟೇ. ಅಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ನಾವಿವಾಗ ಹೊರಟಿದ್ವಿ ದೇವಸ್ಥಾನದಿಂದ. ನಾವಿವಾಗ ಎಲ್ಲಿಗೆ ಹೊರಟಿದ್ವಿ ಏನು ಎತ್ತ ಅಂತ ಎಲ್ಲ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ. ಬೆಳಗ್ಗೆ 6:40 ಹೊರಡೋದು. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಬರದೆ ಲೇಟ್ ಆಯಿತು. ಬೇಗನೆ ಹೊರಡೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಆದ್ರೂ ಲೇಟೇ ಆಗೋಯಿತು. ಸರಿ ಅಂತ ಹೇಳಿಬಿಟ್ಟು ಆಮೇಲೆ ಮತ್ತೆ ಅತ್ತೆ ಮನೆ ಹತ್ರ ಬಂದು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ನಾವಿವಾಗ ಹೊರಟಿದ್ದೀವಿ. ಇದು ಇವಾಗ JP ನಗರ ರಿಂಗ್ ರೋಡ್. ಇಲ್ಲಿಂದ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇತ್ತು. ನಾವು ಮನೇಲಿ ಇರ್ತೀವಲ್ಲ, ಅಷ್ಟು ಚಳಿ ಗೊತ್ತಾಗೋದಿಲ್ಲ. ಭಯಂಕರ ಚಳಿ ಇತ್ತು. ಮಳೆ ಬಿದ್ದಂಗೆ ಬೀಳ್ತಾಯಿತ್ತು ಇಬ್ನಿ. ಆಲ್ಮೋಸ್ಟ್ ಒಂದು 8:30 ಆಗಿತ್ತು. ನಾವಿಲ್ಲಿ ಕುಶಾಲನಗರದ ಹತ್ರ ಬಂದ್ವಿ. ಕುಶಾಲನಗರದ ಹತ್ರ ಬಂದು ಮತ್ತೆ ನಾವಿವಾಗ ಸೋಮವಾರಪೇಟೆ ಕಡೆ ಹೋಗ್ತಾಯಿದ್ವಿ. 8:30 ಆದಮೇಲೆ ಸ್ವಲ್ಪ ಬಿಸಿಲು ಕಾಣಿಸ್ತಾ ಇತ್ತು. ನೋಡಿ ವಾತಾವರಣ ಹೇಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕಾಫಿ, ಮೆಣಸು, ಅರಿಶಿನ ಎಲ್ಲ ಕೀಳೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ವ್ಯಾನಲ್ಲಿ ಇಷ್ಟು ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅದೆಲ್ಲ ನೋಡೋಕ್ಕೇನೋ ಒಂಥರ ತುಂಬ ಖುಷಿ ಆಗುತ್ತೆ. ಆ ವಾತಾವರಣ ಮಾತ್ರ ಸೂಪರ್ ಆಗಿತ್ತು. ಎಷ್ಟು ವೆದರ್ ಹೇಗಿತ್ತು ಅಂತ. ಸೋಮವಾರಪೇಟೆಯಿಂದ ಸ್ವಲ್ಪ ಮುಂದೆ ಬಂದು ಸ್ವಲ್ಪ ಒಂದು ಹೋಟೆಲ್ ಇತ್ತು, ತಿಂಡಿ ತಿನ್ಕೊಬಿಡೋಣ ಅಂತ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಸೋಣ ಅಂದ್ಕೊಂಡು ಬಂದು ನಿಲ್ಸಿದ್ವಿ. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಯಾವುದು ಹೋಟ್ಲಾಗಿರಲಿಲ್ಲ. 1 ವರ್ಷ ಆಯ್ತಂತೆ ಹೋಟ್ಲು ಸ್ಟಾರ್ಟ್ ಆಗಿ. ಇಲ್ಲಿ ಇವರು ಪಲಾವ್ ತೊಗೊಂಡ್ರು. ಪಲಾವ್ ಸ್ವಲ್ಪ ಅಷ್ಟಕ್ಕಷ್ಟೇ, ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಬಿಸ್ಲೆ ಘಾಟ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೋದರೆ ಮತ್ತೆ ಸುಬ್ರಹ್ಮಣ್ಯ ಹತ್ತತ್ರ ಹೋಗೋದು ಅಂದ್ಕೊಂಡು ಯಾವ ಹೋಟೆಲ್ಲೂ ಸಿಗೋಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ಸರಿ ಅಂತ ಅಂದ್ಕೊಂಡ್ರೆ ಸಿಕ್ಕಿದ್ದೆ ಯಾವುದೋ ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೊಂಡು ತಿಂದ್ಕೊಂಡು ಹೋದ್ರಾಯ್ತು ಅಂತ ನಾನು ಅಕ್ಕಿ ರೊಟ್ಟಿ ತೊಗೊಂಡೆ. ಬಟ್ ಪರವಾಗಿಲ್ಲ, ರೊಟ್ಟಿನೂ ಸ್ವಲ್ಪ ಅಷ್ಟಕ್ಕಷ್ಟಲ್ಲೇ ಇತ್ತು. ಆಮೇಲೆ ಸ್ವಲ್ಪ ಟೀ ತೊಗೊಂಡು ಟೀ ಕುಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಟೀ ಕುಡ್ಕೋತಾ ಇದ್ವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗೋಯ್ತು. ಆಮೇಲೆ ಮತ್ತು ಟೀ ಎಲ್ಲ ಕುಡ್ಕೊಂಡು ನಾವು ಇವಾಗ ಬಿಸ್ಲೆ ಘಾಟ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಜರ್ಕಿನೆಲ್ಲ ರಿಮೂವ್ ಮಾಡಿಬಿಟ್ಟು ಹಾಗೆ ಹೊರಡ್ತಾ ಇದ್ದೀವಿ. ಬಿಸಿಲಾಯ್ತಲ್ಲ, ಬೆಳಗ್ಗೆ ಚಳಿ ಇತ್ತು, ಬಟ್ ಇವಾಗ ಏನೋ ಅಷ್ಟೊಂದು ಚಳಿ ಇರಲಿಲ್ಲ. ಸರಿ ಅಂತ ಹೊರಟ್ವಿ. ನಾವಿವಾಗ ಸೋಮವಾರಪೇಟೆಯಿಂದ ಬಿಸ್ಲೆ ಘಾಟ್ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಫುಲ್ ಘಾಟ್ ಸೆಕ್ಷನ್ ಅಲ್ವಾ. ಬಿಸ್ಲೆ ಘಾಟ್ ಅಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಮರಗಳು, ಸಿಕ್ಕಾಪಟ್ಟೆ ಟರ್ನಿಂಗ್ ಪಾಯಿಂಟ್ಸ್ ಜಾಸ್ತಿ ಇರುತ್ತೆ. ಬೇಗನೆ ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಆಲ್ಮೋಸ್ಟ್ ಒಂದು 9 ಗಂಟೆ 10 ಗಂಟೆ ಏನೋ ಆಗಿತ್ತು ಅಂತ ಅನ್ಕೋತೀನಿ. ಇಲ್ಲಿ ಬಿಸ್ಲೆ ವ್ಯೂ ಪಾಯಿಂಟ್ಸಿಗೆ ಬಂದ್ವಿ ನಾವಿವಾಗ. ಇಲ್ಲಿ ಒಬ್ರಿಗೆ 20 ರೂಪಾಯಿ ಟಿಕೆಟ್ ಅಂತ ಹೇಳಿದರು. ಟಿಕೆಟ್ ತೊಗೊಂಡು ಹೊರಡ್ತಾ ಇದ್ದೀವಿ. ನಮ್ಮದು ಲಗೇಜ್ ಸ್ವಲ್ಪ ಜಾಸ್ತಿ ಇತ್ತು. ಅಲ್ಲೇ ಟಿಕೆಟ್ ಕೊಡ್ತಾರಲ್ಲ ಆ ಕೌಂಟ್ರಲ್ಲೇ ಲಗೇಜ್ ಇಟ್ಬಿಟ್ಟು ಹೋಗ್ತಾ ಇದ್ವಿ. ನನ್ನ ಹಸ್ಬೆಂಡ್ ಹಾಗೆ ಮಾತಾಡ್ತಾ ಏನೋ ತಮಾಷೆ ಮಾಡ್ತಾಯಿದ್ರು. ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಬಂದಿರೋದು. ಚಿರಾಗ್ ಮತ್ತು ನಿನಾದ್ ಇಬ್ಬರು ಕೂಡ ಅಮ್ಮನ ಮನೆಗೆ ಹೋಗಿದ್ರು. ಇಲ್ಲಂತೂ ತುಂಬ ಚೆನ್ನಾಗಿತ್ತು, ಬಟ್ ಜಾಸ್ತಿ ಜನ ಏನಿರಲಿಲ್ಲ. ಬೆಟ್ಟ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಸ್ನೋ ಬೀಳ್ತಾ ಇರೋದಕ್ಕೆ ಕೂತ್ಕೊಂಡು ಏನು ಸಗದಾಗಿ ಕಾಣಿಸ್ತಿತ್ತು ಅಂತ ನಮ್ಮ ಮನೆಯವ್ರು ರೇಗಿಸ್ತಾ ಇದ್ರು. ಫೋನ್ ಬಿಟ್ಬಿಟ್ಟಿಯಾ ಅಂತ ಅಂದ್ಕೊಂಡು ಗಟ್ಟಿಯಾಗಿ ಹಿಡ್ಕೊ ಅಂತ ಅಂದ್ಕೊಂಡು ರೇಗಿಸ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲಿಗೆ ನಾವು ಒಂದು 3ನೇ ಸಲ ಬರ್ತಾ ಇರೋದು. ಸ್ವಲ್ಪ ಹೊತ್ತು ಕೂತ್ಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ತೊಗೋತಾ ಇದ್ವಿ. ಸರಿ ಅಂತ ಅಂದ್ಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ತೆಕ್ಕೊಂಡು ಇವಾಗ ನಾವು ಮತ್ತೆ ಬಿಸ್ಲೆ ಘಾಟಿಂದ ಹೊರಟಿದ್ದೀವಿ. ಆಲ್ಮೋಸ್ಟ್ ಒಂದು 10:30 ಆಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಇಲ್ಲಿ ಒಂದು ಬಿಸ್ಲೆ ಘಾಟಿಂದ ಇಲ್ಲಿಂದ ಹೊರಟ್ವಿ. ಬಿಸ್ಲೆ ಘಾಟಿಂದ ಇಲ್ಲಿ ಘಾಟ್ ಸೆಕ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆಲ್ಮೋಸ್ಟ್ 34 ಕಿಲೋಮೀಟ್ರ್ ಆಗುತ್ತೆ ಘಾಟ್ ಸೆಕ್ಷನ್ ಎಲ್ಲ ಮುಗಿಯೋದು. ಸಿಕ್ಕಾಪಟ್ಟೆ ಟರ್ನಿಂಗ್ ಪಾಯಿಂಟ್ಸು. ನಿಧಾನಕ್ಕೆ ಹೋಗಬೇಕು. ಅಲ್ಲಲ್ಲೇ ಕೋತಿಗಳಿದೆ. ಅಯ್ಯೋ ಭಯಂಕರ ಕಷ್ಟನೇ ಇಲ್ಲಿ ಗಾಡಿ ಓಡಿಸೋದೆಲ್ಲ. ಮತ್ತೊಂದಲ್ಲಿ ಜಾಗನೂ ಸ್ವಲ್ಪ ತುಂಬ ಚಿಕ್ಕದು. ಅಲ್ಲೇ ಹೋಗಬೇಕಾದ್ರೇ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಸಿಗುತ್ತೆ. ಆ ಕಡೆಯಿಂದ ಬರಬೇಕಾದ್ರೆ ಫಸ್ಟ್ ಸಿಗುತ್ತೆ. ಅದೆಲ್ಲ ಆದಮೇಲೆ ಮುಗೀತು. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಸುಬ್ರಹ್ಮಣ್ಯ ರೂಟಲ್ಲಿ ಬಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ನಾವು ಕೂಡ ಪುನಃ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ.
ಮತ್ತು ಧರ್ಮಸ್ಥಳಕ್ಕೆ ಹೋಗೋ ರೂಟ್ಗೆ ಬಂದ್ವಿ ನಾವಿವಾಗ. ಅದಾದಮೇಲೆ ಧರ್ಮಸ್ಥಳಕ್ಕೆ ಬಂದು ಇವಾಗ ಫಸ್ಟು ರೂಮ್ಗೆ ಹೋಗೋದು ಬೇಡ, ಫಸ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಹೊರಗಡೆನೇ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮತ್ತೆ ರೂಮ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವಿಲ್ಲಿ ರೂಮ್ ಬುಕ್ ಮಾಡಿದ್ವಿ. ಆನ್ಲೈನಲ್ಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು, ಯಾಕೆಂದರೆ ಸಂಡೇ ಆದ್ದರಿಂದ. ಹಾಗೆ ನಮಸ್ಕಾರ ಮಾಡಿಕೊಂಡು ಇವಾಗ ನಾವು ರೂಮ್ ಕಡೆ ಹೊರಟ್ವಿ. ನಾವಿಲ್ಲಿ ರಜತಾದ್ರಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ನಾವು ಯಾವಾಗ ಬಂದರೂ ರಜತಾದ್ರಿನೇ ಮಾಡ್ಕೊಳ್ಳೋದು, ಪರವಾಗಿಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆನ್ಲೈನ್ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಿ ಬಂದು ವಿಚಾರಿಸ್ತಾ ಇದ್ವಿ. ವಿಚಾರಿಸಾದ್ಮೇಲೆ ಅವ್ರು ಕೀ ಕೊಟ್ಟರು, ಕೀ ತೊಗೊಂಡು ಹೊರಟ್ವಿ ರೂಮ್ಗೆ. ಹೊರಟು ಫ್ರೆಶಪ್ ಎಲ್ಲ ಆಗಿ ಕೆಲವೊಂದು ಫೋಟೋಸ್ ತೆಗೋತಾ ಇದ್ವಿ. ಆಲ್ಮೋಸ್ಟ್ 1:30-2 ಗಂಟೆ ಆಗಿತ್ತು. ನಾವಿವಾಗ ಅನ್ನಪೂರ್ಣೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬರೋಣ ಅಂತ ಹೇಳ್ಕೊಂಡು ಹೊರಡ್ತಾ ಇದ್ದೀವಿ. ಲಾಕ್ ಮಾಡಿಕೊಂಡು ಹೊರಟಿದ್ವಿ ಇವಾಗ. ರಜತಾದ್ರಿಯಿಂದ ದೇವಸ್ಥಾನ ಸ್ವಲ್ಪ ದೂರ ಆಗುತ್ತೆ. ನಾವು ಹೋಗಿರೋದು ಬೈಕ್ ಆದ್ದರಿಂದ ಅಲ್ಲಿಗೆ ಬೈಕಲ್ಲೇ ಹೊರಟ್ವಿ. ನಡ್ಕೊಂಡಂತೂ ಹೋಗೋದಕ್ಕಾಗಲ್ಲ, ತುಂಬ ದೂರ ಆಗುತ್ತೆ. ಹಣ್ಣಪ್ಪ ಬೆಟ್ಟದ ಹತ್ರ ಬಂದಿದ್ದೀವಿ. ಇಲ್ಲಿ ಲೇಡೀಸ್ ಅಲೋ ಇಲ್ಲ, ಆ ಕಾರಣದಲ್ಲಿ ನನ್ನ ಹಸ್ಬೆಂಡ್ ಹೋಗಿದ್ದಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಟ್ಟದ ಮೇಲೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಂದ್ಕೊಂಡು ಅವರು ಹೊರಟೋದ್ರು. ಬರೋ ತನಕ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಮತ್ತು ಅನ್ನಪೂರ್ಣೆಗೆ ಹೋಗೋಣ ಅಂತ ಹೇಳಿಬಿಟ್ಟು ನೋಡಿದ್ವಿ. ಅನ್ನಪೂರ್ಣೆ ಭೋಜನಕ್ಕೆ ದಾರಿ ಅಂತ ಇದೆ. ಇಲ್ಲಿ ಆಲ್ಮೋಸ್ಟ್ ಬೆಳಗ್ಗೆ 10:30ಗೇ ಅನ್ನಪ್ರಸಾದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಮಧ್ಯಾಹ್ನ ಆಲ್ಮೋಸ್ಟ್ ಎಷ್ಟು ಗಂಟೆ ತನಕ ಆಗುತ್ತೆ ಅಷ್ಟು ಗಂಟೆ ತನಕ ಊಟದ ವ್ಯವಸ್ಥೆ ಮಾಡ್ತಾರಂತೆ. ಜನ ಜಾಸ್ತಿ ಇದೆ, ಸ್ವಲ್ಪ ಲೇಟೇ ಆಗುತ್ತೆ ಅಂತ ಹೇಳಿದ್ರು. ತುಂಬ ನೀಟಾಗಿದೆ. ಕೆಲವೊಂದು ಕಡೆ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಜನಗಳು, ಕೆಲವೊಂದು ಕಡೆ ನೀಟಾಗಿ ಇಟ್ಕೊಂಡಿಲ್ಲ. ಮೇಲ್ಗಡೆನೂ ಇದೆ ಮತ್ತು ಕೆಳಗಡೆನೂ ಇದೆ. ಎಲ್ಲ ಸುಮಾರು ಜನ ಊಟ ಎಲ್ಲ ಮಾಡ್ತಾಯಿದ್ರು. ನೋಡಿ ಎಷ್ಟೊಂದು ಜನ. ಕೆಲವೊಬ್ಬರು ನೆಲದ ಮೇಲೂ ಊಟ ಮಾಡ್ತಾಯಿದ್ರು. ಪಾಯಸ ಮತ್ತು ಒಂದು ತಂಬುಳಿ ಮಾಡಿದರು, ಮತ್ತು ಅನ್ನ ಸಾಂಬಾರು ಮಜ್ಜಿಗೆ ಮತ್ತು ರಸಮು. ಇಲ್ಲಿ ಹೇಗೆ ಅಂತಂದರೆ ಫಸ್ಟು ರಸಮ್ಮೆ ಹಾಕ್ತಾರೆ, ಆಮೇಲೆ ಮತ್ತೆ ಗಟ್ಟಿ ಸಾಂಬಾರು ಹಾಕ್ಕೊಡ್ತಾರೆ. ಕೆಲವೊಂದು ಕಡೆ ಫಸ್ಟು ಗಟ್ಟಿ ಸಾಂಬಾರು ಮತ್ತು ಲಾಸ್ಟಲ್ಲಿ ರಸಮ್ ಮಾಡ್ತಾರೆ. ನಮ್ಮ ಈ ಕಡೆ ಎಲ್ಲ ಮೈಸೂರು ಕಡೆ ಎಲ್ಲ ಫಸ್ಟು ಗಟ್ಟಿ ಸಾಂಬಾರು ಆಮೇಲೆ ರಸಮ್ ಮಾಡಿಕೊಡೋದು. ಎಲ್ಲ ಅನ್ನಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ. ಮತ್ತು ನಾವಿಲ್ಲಿ ವೀರೇಂದ್ರ ಹೆಗ್ಡೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂದ್ಕೊಂಡು ಸುಮಾರು ಜನ ವೆಯ್ಟ್ ಮಾಡ್ತಾಯಿದ್ರು. ನಾವು ಕೂಡ ಒಂದು ಸಲ ನೋಡೋಣ, ಅವರ ಆಶೀರ್ವಾದ ತೊಗೊಳ್ಳೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ 4:30 ಅಷ್ಟೊತ್ತಿಗೆ ಬಂದರು ಅವರು. ಸುಮಾರು ಜನ ಬಂದಿದ್ದರು ಸುಮಾರು ಕಡೆಯಿಂದ, ಬೇರೆ ಕಡೆಯಿಂದನೂ ಜೀರ್ಣೋದ್ಧಾರಕ್ಕೆ ಅಂತ ಹೇಳ್ಕೊಂಡು ಅವ್ರ ಹತ್ರ ಕೇಳೋಣ ಅಂದ್ಕೊಂಡು ಸುಮಾರು ಜನ ಬಂದಿದ್ದರು. ಮುಂದೆ ಫೋಟೋಸ್ ತೊಗೊಳಕ್ಕಿರಲಿಲ್ಲ, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡು ಕೆಲವೊಂದು ಸಮಸ್ಯೆಗಳು ಇವ್ರ ಹತ್ರ ಕೇಳ್ಕೊತಾ ಇರ್ತಾರೆ. ನಾವು ಆಶೀರ್ವಾದ ತೊಗೊಂಡು ಬಂದ್ವಿ. ಮುಂದೆ ಏನು ಫೋಟೋ ತೊಗೊಳ್ಳಿಲ್ಲ. ಆಮೇಲೆ ಮತ್ತೆ ಬಾಹುಬಲಿ ಬೆಟ್ಟಕ್ಕೆ ಹೋದ್ವಿ. ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲೆಲ್ಲ ನೋಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಕೂತ್ಕೊಂಡು, ಮತ್ತು ಚಿರಾಗು ಮತ್ತು ನಿನಾದ್ ವಿಡಿಯೋ ಕಾಲ್ ಮಾಡಿದ್ರು, ಅವ್ರಿಗೂ ಕೂಡ ಮಾತಾಡಿಕೊಂಡು ಮತ್ತು ಇಲ್ಲಿ ನಾವಿವಾಗ ರಾಮ ಮಂದಿರ ಹತ್ರ ಬಂದಿದ್ದೀವಿ. ಸ್ವಲ್ಪ ನೇತ್ರಾವತಿ ನದಿ ಇದೆಯಲ್ಲ, ಅಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ರಾಮ ಮಂದಿರ ಅಂತ ಇದೆ. ರಾಮ ಮಂದಿರ ಮಾತ್ರ ತುಂಬ ಸೂಪರಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ ಫೋಟೋಸ್ ವಿಡಿಯೋಸ್ ಅಲೋ ಇಲ್ಲ ಮಾತ್ರ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಆಲ್ಮೋಸ್ಟ್ ದೇವ್ರುಗಳೆಲ್ಲ ಇದೆ ಅಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಲೈಟಿಂಗ್ಸ್ ಹಾಕಿರೋದಕ್ಕೋದ್ಕೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ. ಇಲ್ಲೆಲ್ಲ ಫೇಮಸ್ ಗೋಳಿ ಬಜೆ ಅಲ್ವಾ, ತೊಗೊಂಡ್ವಿ. ಹೋಗಿದೆಯಾ ಆದಮೇಲೆ ನಾವು ಸ್ವಲ್ಪ ಹೊತ್ತು ಮತ್ತೆ ಒಂದು 6 ಗಂಟೆ ಅಷ್ಟೊತ್ತಿಗೆ ರೂಮ್ಗೆ ಹೋದ್ವಿ. ರೂಮ್ಗೆ ಹೋಗ್ಬಿಟ್ಟು ಒಂದು 8 ಗಂಟೆ ತನಕ ರೆಸ್ಟ್ ಮಾಡಿ ಮತ್ತೆ ಊಟಕ್ಕೆ ಬರೋಣ ಅಂತ ಅಂದ್ಕೊಂಡು ಬರ್ತಾಯಿದ್ವಿ. ದರ್ಶನಕ್ಕೆ ಕ್ಯೂ ಕಡಿಮೆ ಇದೆ, ಹೋಗೋದಾದರೆ ಹೋಗಿ ಅಂತ ಹೇಳ್ತಿದ್ರು. ದರ್ಶನ ಮಾಡೋದಕ್ಕೆ ಯಾವ ಟೈಮ್ ಆದರೆ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಸೆಟ್ ಪ್ರಸಾದ, ಅದು 5 ಪೇರ್ ಸೆಟ್ ಪ್ರಸಾದ ತೊಗೊಂಡ್ವಿ. ಜನ ಕಡಿಮೆ ಇದ್ದರು, ಬೇಗನೆ ದರ್ಶನ ಆಯಿತು. 8:45ಗೆಲ್ಲ ನಾವು ದರ್ಶನಕ್ಕೆ ನಿಂತ್ಕೊಂಡ್ವಿ. 9:45ಗೆಲ್ಲ ದರ್ಶನ ಮುಗೀತು. 9:30ಗೆಲ್ಲ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಬಟ್ ಆದರೆ ನಾವು ಏನು ಮಾಡಿದ್ವಿ, 9:30 ತನಕನೂ ಇದ್ದು ಮಹಾಮಂಗಳಾರತಿ ನೋಡೋ ತನಕನೂ ಇದ್ವಿ. ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ದರ್ಶನ ಆಯಿತು. ನೋಡ್ತಿದ್ದಂಗೆ ಏನೋ ಒಂಥರ ಅಳುನೇ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು, ಆ ಥರ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ವಿಡಿಯೋ ನೆಕ್ಸ್ಟ್ ಧರ್ಮಸ್ಥಳ ಪಾರ್ಟ್ 1 ಪಾರ್ಟ್ 2 ಅಂತ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ.
ಕೆಲವೊಂದು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಹೇಗಿತ್ತು ಏನು ಎತ್ತ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.